ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕ್ತೀರಾ, ಮತ್ತೆ ನಿಮ್ ಪ್ರಕಾರ ಡ್ರೆಸ್ ಯಾವ ರೀತಿ ಇರಬೇಕು, ನೀವು ಹಾಕಿರೋ ಸರಿ ಇದೆ ಸರಿ ಇಲ್ಲ ಅದನ್ನ ನೀವು ಹೇಳಬೇಕು. ಆಯ್ತಾ? ನೀನು ಫಸ್ಟ್ ಹೇಳ್ತಾರೆ. ಹೇಳು. ನೀಟಾಗಿ ಡ್ರೆಸ್ ಹಾಕ್ತೀರಾ? ಇಸ್ತ್ರಿ ಮಾಡಿರ್ಬೇಕು, ಇಸ್ತ್ರಿ ಮಾಡಿರ್ಬೇಕು. ಇಸ್ತ್ರಿ ಇಸ್ತ್ರಿ ಮಾಡಿರೋ ಡ್ರೆಸ್ ಇಸ್ತ್ರಿ ಮಾಡಿರೋ ಡ್ರೆಸ್ ಡ್ರೆಸ್ ಹೇಗಿರ್ತವೆ? ತುಂಬಾ ಶುಭ್ರವಾಗಿರ್ತವೆ, ತುಂಬಾ ನೋಡಿಗೆ ಹೇಗಿರ್ತವೆ, ಕಣ್ಣಿಗೆ ಒಂದು ಅದು ಮುಖ್ಯವಾದ ಅಂಶ. ಹಾಗೆ ಹೇಳ್ತಾರೆ ತುಂಬಾ ಜನ ಗಲೀಜ್ ಒಂದು ವಾರ ಪೂರ್ತಿ ಅದೇ ಹಾಕೋದು. ಏನ್ ಮಾಡ್ಬೇಕು ಅವಾಗಿಂದ ಅವಾಗೆ ಒಗಿಬೇಕು, ವಾಶ್ ಮಾಡಿಸ್ಬೇಕು. ಆಯ್ತಾ? ಮೊದಲಾಗಿ ನಾವು ನೀಟಾಗಿ ಸ್ನಾನ ಮಾಡ್ಬೇಕು. ಪ್ರತಿಯೊಬ್ಬರು ಏನ್ ಮಾಡ್ಬೇಕು? ಡೈಲಿ ಸ್ನಾನ ಮಾಡ್ಬೇಕು. ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು, ಜಳಕ ಮಾಡ್ಬೇಕು. ಡೈಲಿ ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ಆಮೇಲೆ ಡೈಲಿ ಒಗೆದಿರೋ ಬಟ್ಟೆಯನ್ನೇ ಹಾಕ್ಬೇಕು. ಯಾವ್ದು ಹಾಕ್ಬೇಕು? ಶುಭ್ರವಾಗಿದ್ರೆ ಚೆನ್ನಾಗಿ. ನೋಡಿ, ನೀವು ರೇಷ್ಮೆ ತುಂಬಾ ಕಾಸ್ಟ್ಲಿ ಬಟ್ಟೆ ಹಾಕ್ತೀವಿ ಮಾಡಿ ಒಗೆದಿರೋ ಬಟ್ಟೆನೇ ಹಾಕ್ಬೇಕು ಅಲ್ವಾ? ಅದು ಬಹಳ ಮುಖ್ಯವಾದ ಅಂಶ. ಆಮೇಲೆ ಹೇಗೆ ಬಟ್ಟೆ ಹೇಗಿರ್ಬೇಕು? ಇಸ್ತ್ರಿ ಮಾಡಿರ್ಬೇಕು, ಮಾಡಿರ್ಬಾರ್ದು? ಬಟ್ಟೆ ಹೇಗಿರ್ಬೇಕು? ಇಸ್ತ್ರಿಯನ್ನ ಮಾಡಿರ್ಬೇಕು. ಆಮೇಲೆ ನೀವು ತುಂಬಾ ಜನ ನೀವೇ ಪೇರೆಂಟ್ಸ್ ಬೆಳಿಗ್ಗೆ ಇರ್ತಿದ್ರೆ ಏನಂತ, ಅಮ್ಮ ಇಂಥ ಅಂಗಡಿ ಬಂದನ ಎಂತದ್ದು ದೇವರ ಗಾರ್ಮೆಂಟ್ಸ್ಗೆ ಹೋಗೋಣ, ಅಲ್ಲಿ ಒಳ್ಳೆ ಕಾಸ್ಟ್ಲಿ ಬಟ್ಟೆ ಕೊಡಿಸ್ಬೇಕು ನನಗೆ, ಆಮೇಲೆ ಇಂಥ ಬಟ್ಟೆನೇ ಕೊಡಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ. ಅದರ ಡಿಮ್ಯಾಂಡ್ ಅನ್ನ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಪೇರೆಂಟ್ಸ್ ಸ್ಥಿತಿ ಹೆಂಗೆ ನಿಲ್ತಾವ ಅಲ್ವಾ? ಎಲ್ಲರೂ ದುಡ್ಡು ಇರ್ಬೇಕಲ್ಲ. ನಿಮ್ಗೆ ಚೆನ್ನಾಗಿರ್ಬೋದು, ಮನೆಗೆ ಅನುಕೂಲ ಕೊಡಿಸ್ಬೋದು, ಆದ್ರೆ ಇನ್ನೊಬ್ಬರಿಗೆ ಅಥವಾ ಹಾಗೆ. ಆಮೇಲೆ ತುಂಬಾ ಜನ ಏನಂದ್ರೆ ಹೋಲಿಕೆ ಮಾಡ್ಕೊಂಡಿರ್ತಾರೆ, ಅಮ್ಮ ಸಾಯಿ ಸಂಬಂಧು ಅಂತ ಡ್ರೆಸ್ ನನಗೆ ಅಂತದೇ ಕೊಡ್ಬೇಕು. ಅವ್ರು ಇವ್ರ ಮನೆಗೆ ಆ ಸ್ಥಿತಿಗಳು ಇರಲ್ಲ. ಅವ್ರ ಮನೆಗೆ ಜೀವನ ಮಾಡೋದೇ ಕಷ್ಟ, ಸ್ಕೂಲ್ಗಳಿಗೆ ಫೀಸ್ ಕಟ್ಟೋದೇ ಕಷ್ಟ. ಹಾಗಾಗಿ ನಾವು ಸಹ ಪೇರೆಂಟ್ಸ್ ಕಡೆ ಗಮನ ಕೊಡ್ಬೇಕು. ಪೇರೆಂಟ್ಸ್ ನ ಆರ್ಥಿಕ ಸ್ಥಿತಿಗಳನ್ನ ನೋಡ್ಕೊಂಡು ಸುಮ್ಮನೆ ಕಾಸ್ಟ್ಲಿ ತಗೊಂಡಲ್ಲ ಬಟ್ಟೆ, ಚರಣೆ ಪ್ಲಾಸ್ಟಿಕ್ ತಗೊಂಡು ಬಟ್ಟೆ ತಗೊಂಡು ದರ್ಸೋದಲ್ಲ ಮುಖ್ಯ. ಅಲ್ಲಿ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು, ಮತ್ತೆ ಚೀಪ್ ಅಂಡ್ ಬೆಸ್ಟ್ ಆಗಿರ್ಬೇಕು. ಅದರ ಡ್ರೆಸ್ ಅನ್ನು ತಗೋಬೇಕು. ಆಮೇಲೆ ಪೇರೆಂಟ್ಸ್ ನ ಆರ್ಥಿಕ ಸ್ಥಿತಿಯನ್ನು ನೋಡ್ಬೇಕು ನೀವು. ನಮ್ಮ ದುಡ್ಡು ಇದೆಯೋ ಇಲ್ವೋ ಅಲ್ವಾ? ಅದು ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ಟೆ, ಯಾಕಂದ್ರೆ ರೇಟ್ ಇರುತ್ತೆ ಅಲ್ವಾ? ನೀವೇನು ಚಿಕ್ಕದೊಂದು ಇದು ಒಂದು ಟಿ ಶರ್ಟ್ ಹೇಳ್ತಾರೆ ಅಲ್ವಾ? ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಹತ್ರ ಅಷ್ಟು ದುಡ್ಡಿಲ್ಲದೆ ಇರ್ಬೋದು, ಅವ್ರು ಸಾಲ ಮಾಡಿ ಬರಬಾರ್ದು ಅಲ್ವಾ? ಹಾಗಾಗಿ ಪೇರೆಂಟ್ಸ್ ಅಥವಾ ಪೋಷಕರ ಬಟ್ಟೆಯನ್ನ ಖರೀದಿ ಮಾಡಬೇಕು. ಅರ್ಥ ಆಯ್ತಾ? ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಉಡುಪುಗಳ ವಿಚಾರದಲ್ಲಿ ದುಂದು ವೆಚ್ಚ ಮಾಡಬಾರ್ದು. ಉಡುಪುಗಳ ವಿಚಾರದಲ್ಲಿ ಏನ್ ಮಾಡಬಾರ್ದು? ದುಂದು ವೆಚ್ಚ ಅಂದ್ರೆ ವೇಸ್ಟ್, ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಸುಮ್ಮನೆ ಕೆಲವು ಸುಮ್ಮನೆ ಏನ್ ಸಿಕ್ಕಿದ್ದಲ್ಲ ದಾರಿ ಹೋಗೋದು, ಅಲ್ಲೇ ಶಾಪಿಗೆ ಹೋಗೋದು, ಅಲ್ಲೂ ಬಟ್ಟೆ ಕಾಣುತ್ತೆ, ಇದೆಲ್ಲ ಪ್ರತಿಬಿಂಬ. ಉಡುಪು ನಮ್ಮ ವ್ಯಕ್ತಿತ್ವದ ನೋಡಿ. ಈ ಪ್ರತಿಯೊಬ್ಬ